ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇದೇ ಸಾಧನೆಗೆ ಮತ್ತೊಬ್ಬ ಖ್ಯಾತ ನಟ ಇದೀಗ ವಿದೇಶ ಆಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಹಾಗೆ ಯಾರು ಈ ನಟ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ನಡದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಸ್ಟಾರ್ಡಮನ್ನು ಇಟ್ಕೊಂಡಿದ್ದಂಥ ಮತ್ತು ಯುವ ನಟರಾಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಇದೀಗ ಕೊನೆ ಸೆಳೆದಿದ್ದಾರೆ. ಹೌದು, ಕನ್ನಡದಲ್ಲಿ ದರ್ಶನ್ ಅವರ ಸಿನಿಮಾದಲ್ಲಿ ಕರಿಯಾ ಸಿನಿಮಾದಲ್ಲಿ ಸೈಡ್ ರೋಲಲ್ಲಿ ಬಂದಂಥ ಇವರು ನಂತರ ದಿನಗಳಲ್ಲಿ ಗಣಪ ಇರ್ಬೋದು, ಕೆಂಪ ಇರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇವರು ಬಣ್ಣ ಹಚ್ಚಿದ್ರು, ಹೆಸರು ಕೂಡ ಮಾಡಿದ್ರು. ಇಂಥ ಅದ್ಭುತವಾದ ಕಲಾವಿದ ಇದೀಗ ಕೊನೆ ಸೆಳೆದಿದ್ದಾರೆ. ಅವರು ಬೇರೆ ಯಾರಲ್ಲ, ಸಂತೋಷ್ ಅವರು. ಇನ್ನು ಸಂತೋಷ್ ಅವರು ತುಂಬ ಜ್ವರದಿಂದ ಬಳಲ್ತಿದ್ರು. ಸದ್ಯ ಅವರು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ನಂತರ ಕಿಡ್ನಿ ವೈಫಲ್ಯದಿಂದ ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ಅವರು ನಿರ್ಮಾಪಕರಾಗಿದ್ದಂಥ ಅಂದರೆ ಕರಿಯಾ ಸಿನಿಮಾದ ನಿರ್ಮಾಪಕರಾಗಿದ್ದಂತಹ ಅವರ ತಂದೆಯವರು ಕೊನೆ ಸೆಳೆದಿದ್ದರು 6 ತಿಂಗಳ ಹಿಂದೆ ತಾನೆ. ಅದೇ ನೋವಿನಲ್ಲಿ ಸಾಕಷ್ಟು ಅವರು ಇದು ಹಿಡಿದಿದ್ರು. ಯಾಕೆಂತಂದರೆ ಚಿತ್ರರಂಗದಲ್ಲಿ ಅವರ ತಂದೆಯೇ ಅವ್ರನ್ನ ಗಾಡ್ ಫಾದರ್ ರೀತಿಯಲ್ಲಿ ಬೆಳೆಸ್ತಾ ಇದ್ರು ಅಂತ ಹೇಳ್ಬೋದು. ಸದ್ಯ ತಂದೆ ಕಳೆದುಕೊಂಡು ಸಾಕಷ್ಟು ನೊಂದಿದ್ರು. ತದನಂತರ ಕಿಡ್ನಿ ವೈಫಲ್ಯವಾಗಿ ಕೋಮಾಗೆ ಕೂಡ ಜಾರಿದಂಥ ಸಂತೋಷ್ ಅವರು ಮತ್ತೆ ಕೋಮಾಯಿಂದ ಅವರ ಬರಲೇ ಇಲ್ಲ, ಜೀವವನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಹೀಗಾಗಿ ನಿಧನರಾಗಿದ್ದಾರೆ ಅಂತ